ಅಭಿನಂದನೆ, ನಿಮ್ಮ ಎಫರ್ಟಿಗೆ ತುಂಬ ಎಫರ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ಏನಂದರೆ, ನೀವು ಕುರಾನ್ನ ನಂಬ್ತೀರಾ ಅಂತ, ಅದರ ಆಶಯಗಳನ್ನು ನಂಬ್ತೀರಾ ಸರ್? ಕುರಾನ್ ಆಶಯಗಳನ್ನು ನಂಬ್ತೀರಾ ಅಂತ? ಕುರಾನ್ನ ಆಶಯಗಳನ್ನು, ಕುರಾನ್ ಏನು ಹೇಳ್ತಾ ಇದೆ ನಂಬ್ತೀರಾ ಅಂತ? ಖಂಡಿತ ನಂಬ್ತೀನಿ ಸರ್. ಅದರಲ್ಲಿ ಈ ಥರ ವೈಲೆನ್ಸ್ಗೆಲ್ಲ ಸಪೋರ್ಟ್ ಮಾಡಲ್ಲ, ಅದನ್ನು ಹರಾಮ್ ಅಂತಾರೆ, ನಿಮ್ಗೆ ಗೊತ್ತಿದೆ. ಇಲ್ಲಿ ಸಿನಿಮಾದಲ್ಲಿ ತುಂಬ ವೈಲೆನ್ಸ್ ಕಾಣ್ತಾ ಇದೆ. ನೀವು ಯಾಕೆ ಹರಾಮಿಗೆ, ಅದನ್ನು ನಂಬಿದ ಹರಾಮಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಮತ್ತೆ ನೋಡಿ ಸರ್, ನೀವು ಜಾತಿ ತಗೊಂಬಂದ್ರಿ. ಜಾತಿ ಅಲ್ಲ ಸರ್, ನಾನು ಹಲವಾರು ಸತಿ ಹೇಳಿದ್ದೀನಿ ಸರ್, ಕಲಾವಿದ ಜಾತಿ ಸರ್. ನಿಮಿಷ, ಅದಕ್ಕೆ ನಾನು ಆನ್ಸರ್ ಲೆಟ್ ಮಿ ಟಾಕ್. ಅಲ್ಲ ಜಾಯ್ದ್ ಅವರೇ, ಅಲ್ಲ, ಎಕ್ಸ್ಕ್ಯೂಸ್ ಮಿ ಸರ್, ನಿಮಗೆ ಸರ್ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ರಾಂಗ್ ಕ್ವೆಶನ್ಸ್ ಟು ರಾಂಗ್ ಪರ್ಸನ್ ಸರ್. ಅಂದರೆ ಹರಾಮ್ ಅಂತ ಇಲ್ವಾ ಕುರಾನಲ್ಲಿ? ಸರ್ ಅದು ಏನೇ ಇರಲಿ ಸರ್, ಅದು ನನ್ಗೆ ಬಿಟ್ಟಿದ್ದು ಸರ್. ನಾನು ಸತ್ವ ನಾನು ದೇರ್ಲಿ ಕರೆಕ್ಟಾಗಿ ಲೆಕ್ಕ ಕೊಟ್ಕೊಳ್ತೀನಿ, ತಲೆ ಕೆಡ್ಸ್ಕೊಂಬಿಡಿ ನೀವು. ನಾನು ಒಂದೇ ಹೇಳೋದು ಸರ್, ಕಲಾವಿದರು ಜಾತಿ ಇಲ್ಲ. ದಯವಿಟ್ಟು ಕುರಾನು ಬಿಟ್ಬಿಟ್ರೆ ಮಾತಿಗೆ ಭಗವದ್ಗೀತಾ ಅದು ದೇವ್ರ ಬುಕ್ಗಳು ಸರ್. ಅದು ನಾವು ತುಂಬ ಗೌರವದಿಂದ ಅದನ್ನು ಬಯಲು ಕೂಡ ನಾವು ಅದನ್ನು ಹೇಳಿದಾಗ ತುಂಬ ಗೌರವ ಕೊಟ್ಟು ಹೇಳಬೇಕು. ಸೊ ಬಿಟ್ಬಿಡಿ ಸರ್, ಅದು ಕಲಾವಿದ ಜಾತಿ ಇಲ್ಲ ಸರ್. ನಾನು ಅಷ್ಟೇ ಉತ್ತರ ಕೊಡೋದು. ಥ್ಯಾಂಕ್ ಯು. ಜೈದ್ ಸರ್, ಕ್ಯಾಂಪೇನ್ ಅಂತ ಮತ್ತೊಬ್ರು ಅಂದರು, ಎಲೆಕ್ಷನ್ ಕ್ಯಾಂಪೇನ್ಗಾರೆ ದುಡ್ಡು ಕೊಟ್ಟು ಕಳಿಸ್ಬೇಕು ಜನನ, ಅಷ್ಟು ಜನ ಸೇರ್ತಾರೆ. ಈಗ ನೀವು ಹೋದಲ್ಲೆಲ್ಲ ಜನ ಸೇರಿದ್ದು ಯಾವ ಥರ ಅಂತ? ಅದೇ ಸರ್, ಅದು ನಂದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಎಲ್ಲೇ ಹೋದರೂ ಕರ್ನಾಟಕದಲ್ಲಿ ಜನ ನನ್ನ ಪ್ರೋತ್ಸಾಹ ಮಾಡಿದ್ರು, ಪ್ರೀತಿ ಕೊಟ್ಟರು. ಅವ್ರ ಪ್ರೀತಿನ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟರು ನನ್ನನ್ನು. ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಧನ್ಯವಾದಗಳು ಸಲ್ಲಿಸಬೇಕು ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೆ ಒಂದೇ ಮಾತು ಹೇಳೋದು, ನಾನು ಸಾಯೋವರೆಗೂ ಕರ್ನಾಟಕ ಜನಕ್ಕೆ ನಾನು ಚಿರೋಣಿ ಅಂತ ಹೇಳಿ. ನಾವು ಎಲ್ಲೇ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಎಲ್ಲ ಕಡೆ ಕೂಡ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ವಿ. ವಾಲ್ ಪೋಸ್ಟರ್ಸು, ಬ್ಯಾನರ್ಸು, ಇನ್ನೊಂದು ಅಂದರೆ ಎಲ್ಲ ರೀತಿಯಲ್ಲೂ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಎಲ್ಲ ಕೂಡ ಪ್ರಚಾರ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನಗೆ 3 ಥರ ಅಭಿಮಾನಿಗಳು ಎಲ್ಲೇ ಸಹ ನಾನು ಹೋದರೂ ಕೂಡ. ಒಂದು, ನನಗೆ ದರ್ಶನನ ಅಭಿಮಾನಿಗಳು, ಎಲ್ಲೇ ನಾನು ಹೋದರೂ ಕೂಡ ಅವರ ಅಭಿಮಾನಿಗಳು ನನ್ನ ಬಂದು ನನ್ನ ಪ್ರೋತ್ಸಾಹಿಸ್ತಾರೆ. ಎರಡನೇದು, ನನಗೆ ನಮ್ಮ ತಂದೆದು ಅಭಿಮಾನಿಗಳು ಬರ್ತಾರೆ, ಅವ್ರು ನನಗೆ ಪ್ರೋತ್ಸಾಹಿಸ್ತಾರೆ. ಮೂರನೇದು, ನಂದು ಮೊದಲನೇ ಸಿನಿಮಾದು ಬೆಳಕಿನ ಕವಿತೆ ಹಾಡು ಏನಿದೆಯಲ್ಲ ಆ ಹಾಡಿಗೆ, ಮತ್ತು ಈ ಸಿನಿಮಾದು ಅಯ್ಯೋ ಶಿವನೇ ಹಾಡಿಗೆ ಅಭಿಮಾನಿಗಳು ಬರ್ತಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಸರ್. ಓಕೆ, ಮುಂದಿನ ಪ್ರಶ್ನೆಗೂ ಮುನ್ನ ಒಂದೇ ನಿಮಿಷ ಸರ್, ಅವರಿಬ್ಬರು ಅದಕ್ಕೆ ಸರ್ ಅವ್ರನ್ನ ಮಾತಾಡಿಸ್ಬಿಡೋಣ ಅಂತ ಹೇಳಿ. ದಯವಿಟ್ಟು ರಂಗಣ್ಣ, ರಘು ಸರ್ ಹಾಗೂ ಮಲೈಕಾ ಇನ್ನೂ ಮಾತಾಡಿಲ್ಲ, ದಯವಿಟ್ಟು ಅವರಿಬ್ಬರನ್ನೊಮ್ಮೆ ಮಾತಾಡಿಸ್